ಸಿದ್ಧಾರ್ಥ್, ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ದಯವಿಟ್ಟು ರಶ್ಮಿ ಬಾಳ್ನ ಹಾಳು ಮಾಡಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಸಾಕು ಸೂಜಿ, ಸಾಕು. ನಿನ್ನ ಈ ತ್ಯಾಗ, ಈ ಬಲಿದಾನ ಎಲ್ಲ ಸಾಕು. ನೀನ್ ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯ? ರಶ್ಮಿ ಅನ್ನೋ ಕ್ಷುದ್ರ ಪ್ರಾಣಿಗೆ ನನ್ನನ್ನು ಬಲಿ ಕೊಟ್ಬಿಟ್ಯಲ್ಲ ಸೂಜಿ. ಸೂಜಿ, ನೀನ್ ತ್ಯಾಗ ಮಾಡಿರೋದು ಬರೀ ನಿನ್ ಬದುಕನ್ನಲ್ಲ, ನನ್ ಸುಖ, ಸಂತೋಷ, ನೆಮ್ಮದಿ ಇದೆಲ್ಲದನ್ನು ಬೇರೆಯವ್ರಿಗೋಸ್ಕರ ಬಿಟ್ಕೊಟ್ಟಿದ್ಯಾ. ಈಗ ನಿನಗೆ ಸಂತೋಷ ಆಗಿರ್ಬೇಕಲ್ವಾ? ನೀನ್ ನನ್ ಕೈ ಬಿಟ್ಟೆ ಅಲ್ವಾ ಸೂಜಿ? ನಾನ್ ರಶ್ಮಿ ಕೈ ಬಿಡ್ತೀನಿ. ನೀನವತ್ತು ಹಸೆ ಮನೆ ಮೇಲಿಂದ ಎದ್ದು ಬಂದಾಗ್ಲೇ ನನಗೆ ಅನುಮಾನ ಇತ್ತಮ್ಮ, ಇದೆಲ್ಲ ರಶ್ಮಿ ಪಿತೂರಿ ಅಂತ. ನಾನಿನ್ನು ಎಷ್ಟು ಅಂಗ್ಲಾಚಿ ಕೇಳ್ಕೊಂಡೆ, ಆದ್ರೆ ನೀನ್ ನನಗೆ ಸತ್ಯ ಹೇಳಲೇ ಇಲ್ಲ. ಅದು ಸಾಲದು ಅಂತ ನೀನ ಲೋಫರ್ ರಾಕೇಶನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ? ನೋ, ಯಾವುದೇ ಕಾರಣಕ್ಕೂ ಆ ರಾಕೇಶನ್ ಮದುವೆ ಆಗ್ಬಾರ್ದು. ಈಗ ನನ್ನ ನಿರ್ಧಾರ ನೀವೆಲ್ಲ ಕೇಳ್ಬಿಡಿ. ಇವತ್ತಿಂದ ನಿಮ್ ಮಗಳಿಗೂ ನನಗೂ ಯಾವುದೇ ತರದ ಸಂಬಂಧನೂ ಇಲ್ಲ. ನಾನು ಅವಳಿಗೆ ಗಂಡನೂ ಅಲ್ಲ, ಅವಳು ನನ್ನ ಹೆಂಡತಿನೂ ಅಲ್ಲ. ಬೇಡಪ್ಪ, ಅಂತ ಕಠಿಣ ನಿರ್ಧಾರ ತಗೋಬೇಡ. ಅವಳ ಪರವಾಗಿ ನಾನಿನ್ನ ಕ್ಷಮೆ ಕೇಳ್ತೀನಿ. ಎಷ್ಟೇ ಆದ್ರೂ ಅವಳಿನ ಹೆಂಡತಿ. ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಅವಳು ಹೀಗೆಲ್ಲ ಬಿಡಬಾರ್ದು. ನೋಡಿ, ನೀವೀಗ ಮನೆಗೆ ಹೋಗಿ, ನಾನು ಆಮೇಲೆ ಬಂದು ಎಲ್ಲ ಸೆಟ್ ರೈಟ್ ಮಾಡ್ತೀನಿ. ನೋಡಿ, ನೀವ್ ಸಂಧಾನ ಮಾಡೋ ಅಗತ್ಯ ಇಲ್ಲ. ನಾನ್ ತಗೊಂಡಿರೋ ನಿರ್ಧಾರನೇ ಕೊನೆ. ನೀನು ಹೆತ್ತು ತಾಯಿನ? ಖಂಡಿತ ಅಲ್ಲ. ಎರಡೂ ಹೆಣ್ಣು ಮಕ್ಕಳು ಬಾಳನ್ನ ನರಕ ಮಾಡ್ಬಿಟ್ಯಲ್ಲ. ಅಮ್ಮ ಅಂತ ಕರೆಯಕ್ಕೆ ಅಸಹ್ಯ ಆಗಲ್ಲ. ಇಂಥ ಕೆಟ್ಟ ತಾಯಿ ಹೊಟ್ಟೆಲ್ ಹುಟ್ಟದ್ನ ಅನ್ಸುತ್ತೆ. ಕಣ್ಣೆದ್ರಿ ಇರ್ಬೇಡಮ್ಮ, ಹೊಟ್ಟೋಗಮ್ಮ ಆ ಕಡೆ. ನೋಡಿ ಶ್ರೀ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಅವ್ರನ್ನ ಕತ್ ಹಿಡಿದು ಆಚೆ ದಬ್ಬಿ ಅಂತ ನಾನು ಹೇಳ್ತಾ ಇಲ್ಲ. ಗೌರವದಿಂದಾನೇ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡಿ. ಕಳಿಸ್ಕೊಡು ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಯೋಚನೆ ಮಾಡು. ಸುಮ್ಮನೆ ಹೇಳ್ಬಿಡೋದಲ್ಲ. ಸೂಜಿಗೆ ಮದ್ವೆ ಮಾಡ್ಬೋದಲ್ವಾ? ಅದರಿಂದ ಸಮಸ್ಯೆನೂ ಬಗೆಹರಿಯುತ್ತೆ. ಆ ರಾಕೇಶನ್ ಜೊತೆ ಮದುವೆ ಮಾಡಲ್ಲ ಅಂತ ನಾನು ಕಡ್ಡಿ ತುಂಡು ಮಾಡಿದ ತರ ಹೇಳಿದ್ದಾಗಿದೆ ತಾನೆ? ನೋಡಿ ಶ್ರೀ, ಟಿವಿಯವರೋ ಹೊರಗಿನವರೋ ನಮ್ಮ ಮರ್ಯಾದೆ ತೆಗಿತಾರೆ ಅನ್ನೋ ಭಯ ನಂದು. ಇಲ್ಲಾಂದ್ರೆ ಆ ಸೂಜಿ ಯಾರನ್ನ ಕಟ್ಕೊಂಡ್ರೆ ನನ್ಗೇನು? ಅದ್ಯಾವ ರಾಜ್ಕುಮಾರ್ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತಿರೋ ಮಾಡಿ. ಒಟ್ಟಲ್ಲಿ ಸೂಜಿ ಮದ್ವೆ ಆಗಿ ಸೂಜಿ ಸರೋಜಾ ಇಬ್ರು ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ರಶ್ಮಿ ಸಿದ್ಧಾರ್ಥ್ ಸುಖವಾಗಿರ್ಲಿ ಅಂತ ನಾನ್ ಕಳಂಕ ಹೊತ್ಕೊಂಡು ಸಿದ್ಧಾರ್ಥನ ರಶ್ಮಿಗ್ ಬಿಟ್ಕೊಟ್ಟೆ. ಅವ್ರು ಸುಖವಾಗಿರ್ಲಿ ಅಂತ ಬಯಸ್ದೆ. ಎಲ್ಲೋ ಒಂದ್ ಕಡೆ ಪ್ರೀತಿಸಿದ ಸಿದ್ಧಾರ್ಥನ್ಗೆ ದ್ರೋಹ ಮಾಡ್ದೆ ಅನ್ನೋ ನೋವು ಕಾಡ್ತಾನೆ ಇದ್ರು ಸಿದ್ಧಾರ್ಥ್ ನನ್ನ ಮರೆತು ಸುಖವಾಗಿರ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಆಗಿದ್ದೇ ಬೇರೆ. ಸಿದ್ಧಾರ್ಥಗೆಲ್ಲ ಸತ್ಯ ಗೊತ್ತಾಗಿದೆ. ಈಗ ಅವ್ನು ಸುಮ್ಮನೆ ಇರ್ತಾನೆ ಅಂತ ನನ್ಗನ್ಸ್ತಿಲ್ಲ ಅಮ್ಮ. ಹೌದು ಸೂಜಿ, ನೀನ್ ಹೇಳೋದು ಸರಿಯಾಗೇ ಇದೆ. ಹೋಗ್ತೀವಿ ಹೋಗ್ತೀವಿ ಅಂತ ಇಲ್ಲೇ ಇದ್ಕೊಂಡು ಎಲ್ರಿಗೂ ನಗೆ ಪಾಟ್ಲಾಗ್ಬಿಟ್ಟಿದೀವಿ. ನಾವು ಪ್ರತಿ ಸಲ ಹೊರಟಾಗ್ಲೂ ಏನಾದ್ರೂ ಅಡ್ಡಿ ಆತಂಕ ಬರ್ತಾನೆ ಇದೆ. ಈ ಸಲ ಯಾರಿಗೂ ಹೇಳೋದೇ ಬೇಡ. ನಮ್ ದಾರಿ ನಾವು ನೋಡ್ಕೊಂಡು ಹೊರಟು ಬಿಡೋಣ. ರಶ್ಮಿ, ಮತ್ಯಾಕ್ ನನ್ ಪ್ರಾಣ ತಿನ್ನಕ್ ಬಂದ್ರಿ? ಎಲ್ಲಾದ್ರೂ ಹಾಳಾಗೋಗಿ ಅಂತ ಹೇಳಿಲ್ವಾ? ನೋಡಮ್ಮ, ನಿನ್ ಬಗ್ಗೆ ನಾವೇನು ಕೇಳಲ್ಲ. ಈಗ ನಡಿ, ಮನೆಗೆ ಹೋಗೋಣ. ನೀನ್ ಯಾರೇ ನನ್ನ ಮನೆ ಕರೆಯಕ್ಕೆ? ನಾನ್ ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ನಿಮ್ ಪಾಡಿಗೆ ನೀವ್ ಹೋಗಿ. ಇಲ್ಲ ರಶ್ಮಿ, ನಿನ್ನ ಈ ಸ್ಥಿತಿಲಿ ಬಿಟ್ಟು ಹೋಗಕ್ಕೆ ನಮಗ್ ಮನ್ಸ್ ಬರ್ತಿಲ್ಲ. ನೀನ್ ನಮ್ ಜೊತೆ ಮನೆಗ್ ಬರ್ಲೇಬೇಕು ರಶ್ಮಿ. ಅಲ್ಲಿವರೆಗೂ ನಾವ್ ಇಲ್ಲೇ ನಿಂತಿರ್ತೀವಿ. ನಿನ್ ಬಿಟ್ಟು ಕದ್ಲಲ್ಲ.